ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ತಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ನೀಡಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಕಾಂಕ್ಷಿ ಬಾಬು ಹುದ್ದಾರ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸರ್ಕಾರ ಆದೇಶ ಮಾಡಿದಂತೆ ಫೀಲ್ಡಿಗೆ ಇಳಿದ ಹಳೆ ತೊರಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಬಾಬು ಹುದ್ದಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಸನಿಹ ಇದ್ದಂತೆ ಹಳೆ ತೊರಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಬಾಬು ಹುದ್ದಾರ್ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ಸರ್ಕಾರ ಆದೇಶ ಮಾಡಿದಂತೆ ಫೀಲ್ಡಿಗೆ ಇಳಿದು ಗೊಡಚಿ ಭಾಗಕ್ಕೆ ಚುನಾವಣೆ ಪ್ರಯುಕ್ತ ಪೂರ್ವಭಾವಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ಸರ್ಕಾರ ಆದೇಶ ಮಾಡಿದಂತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಡೆಯಲಿದೆ ಎಂದು ಆದೇಶ ಮಾಡಿದೆ. ಇದರ ಬೆನ್ನಲ್ಲೇ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತೆಯೇ ಬಾಬು ಹುದ್ದಾರ್ ತನ್ನ ಬೆಂಬಲಿಗರ ಜೊತೆ ಗೊಡಚಿ ಭಾಗಕ್ಕೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ರಾಮದುರ್ಗ ತಾಲೂಕಿನ ಗೊಡಚಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಪಟ್ಟಣ್ ರವರ ಅಭಿವೃದ್ಧಿ ಕಾರ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಕುರಿತು ಮಾಹಿತಿಯನ್ನು ನೀಡಿದರು. ಹಾಗೂ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತನಗೆ ಬೆಂಬಲವನ್ನು ನೀಡಲು ಸಾರ್ವಜನಿಕರಲ್ಲಿ ವಿನಂತಿಸಿದರು. ಬಾಬು ಹುದ್ದಾರ್ ಹಳೆ ತೊರಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆಯ್ಕೆಯಾಗಿ ಜನಪರ ಹಲವಾರು ಕಾರ್ಯ ಮಾಡಿದ್ದಾರೆ. ಈಗ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪ್ರಯತ್ನ ನಡೆಸಿದ್ದಾರೆ. ಇದರ ಭಾಗವಾಗಿ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ವರದಿ MD ಸೋಹಿಲ್ ಬೈರಕ್ದಾರ್, ನ್ಯೂಸ್ 7 ರಾಮದುರ್ಗ. Hey Cadbury's, I love challenges ಅಂತ ಯಾರ ಎದುರುಗಡೆ ಹೇಳ್ತಾ ಇದ್ದೀನಿ ಅನ್ನೋ ಜ್ಞಾನ ಇರಬೇಕು. ಎಲ್ಲರೂ ಕೇಳೋರು ಎಲೆಕ್ಷನ್ ಅಂದಾಗ ಎಲ್ಲರೂ ಕೇಳ್ತಾರೆ. ನಾವು ಪ್ರಯತ್ನ ಮಾಡಕತ್ತೀವಿ. ಶಾಸಕರು ಯಾವ ಲೆಕ್ಕದಾಗ ಅವರು ಇದು ಮಾಡ್ತಾರೆ ಎಲ್ಲ ಇವತ್ತು ನಮ್ಗೆ ಎಫೆಕ್ಟ್ ಮಾಡ್ಕೊಂಡು ಇರ್ತಾರೆ. ನಾ MLA ಅವ್ರು ಕೇಳ್ಕೊಳ್ಳೋದು ಎಲ್ಲ ಕೂಡ ನೀವು ನನಗೆ ಸಾಥ್ ಕೊಡ್ಬೇಕಾದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಆಕಾಶಿ ನಾನು ಈ ಸಲ ನಾನು ಮದುವೆ ಮಾಡಿ ನಮ್ಮ ಹಿರಿಯರೆಲ್ಲರೂ ಈ ಸಲ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಎಲ್ಲ ಹಿರಿಯರಿಗೆ ಒಂದು ಸ್ಥಿತಿಗೆ ಆಕಾಶಿ ಅದಿರಿ. ನನ್ನ ಗ್ರಾಮ ಪಂಚಾಯತಿಗೆ ಬರುವ ಗ್ರಾಮದವರು ಎಲ್ಲರೂ ನನಗೆಲ್ಲರೂ ಒಂದು MLA ಈ ಸಲ ನನಗೆ ತೀರ್ಪು ಕೊಡ್ಬೇಕಂತಲ್ಲ ಎಲ್ಲರೂ ದಯವಿಟ್ಟು